ಹೌದು ಸರ್. ಯಾರು ಇಷ್ಟ ಆಗ್ತಾರೆ? ನಮ್ಗದ್ರಲ್ಲಿ ಸಂಗೀತ ಅವರು ಏನಕ್ಕೆ? ಅವರು ಯಾರೇ ಎಷ್ಟೇ ಏನಂದ್ರು ಅವ್ರು ಅಗ್ರೆಸಿವ್ ಆಡದೆ ನೀಟಾಗಿ ಆಡ್ಕೊಂಡು ಹೋಗ್ತಾ ಇದಾರೆ. ಅವ್ರ ಆಟ ಅವ್ರು ಆಡ್ತಾ ಇದಾರೆ. ಅವ್ರು ಅಗ್ರೆಸಿವ್ ಆಡಲ್ರಿ? ಅವ್ರು ಅಗ್ರೆಸಿವ್ ಆಡಲ್ಲ. ಅವ್ರು ಎಲ್ಲರಿಗೂ ಎನಿಮಿ ತರ ಆಗ್ತಾ ಇದಾರೆ. ಯಾಕಂದ್ರೆ ಅವ್ರು ಮಾತಾಡೋದು ರೈಟ್ ಇರುತ್ತೆ. ಅವ್ರಿಗೆಲ್ಲ ಯಾರಿಗೂ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದ ಅವ್ರೆಲ್ಲರಿಗೂ ಎನಿಮಿ ಆಗಿ ಕಾಣಿಸ್ತಾರೆ. ಅವ್ರು ವಿನ್ ಆಗ್ಬೇಕು ಅನ್ನೋದು. ಸಂಗೀತ ಅವರ ಗುಣ ಏನಿದೆ ಅಂದ್ರೆ ಯಾರು ಗ್ರಾಫ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಜಗಳ ಆಡೋದಾಗ್ಲಿ. ಅವ್ರು ಎಲ್ಲರ ಜೊತೆನೂ ಜಗಳ ಆಡಿದ್ದಾರೆ. ಜಗಳ ಆಡ್ದಿರೋರು ಯಾರು ಇಲ್ವಲ್ಲ. ಅವ್ರ ತಂದಲ್ಲಿ ಅವ್ರು ಆಟ ಆಡ್ತಿದ್ದಾರೆ. ಅದು ಅವ್ರಿಗೆ ಈಗ ನಾನೇ ಆಗಲಿ ನಾನು ಅಲ್ಲಿದ್ದೀನಿ ಅಂದರೆ ನನಗೆ ಹೇಗಿರ್ತೀನೋ ಹಾಗೆ ಇರಬೇಕಲ್ವಾ. ಆ ನಾಟಕಗಳು ಆಡೋಕೆ ಬರಲ್ಲ ಅವ್ರಿಗೆ. ಅವ್ರ ಗ್ರಾಫ್ ಹೆಂಗಿದೆ ನೋಡಿ. ವಿನಯ್ ಅವರ ಜೊತೆ ಹೋದ್ರು ಟಾಪಲ್ಲಿ ಇದ್ದಾಗ, ಕಾರ್ತಿಕ್ ಅವ್ರ ಜೊತೆ ಹೋದ್ರು, ಆಮೇಲೆ ಈ ಡ್ರೋನ್ ಪ್ರತಾಪ್ ಅವ್ರ ಹತ್ರ ಹೋದ್ರು. ಈಗ ಅಲ್ಲಿನೂ ಸರ್ಕೊಂಡು ನಮ್ರತಾ ಹತ್ರ ಹೋಗಿದ್ದಾರೆ ಅನ್ನೋದು. ಸರ್ ಅವ್ರ ಆಟ ಆಡೋದಕ್ಕಂತ ಹೋಗಿರೋದು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡೋಕೆ ಹೋಗಿರಲ್ಲ. ಅವ್ರ ಆಟನ ಅವ್ರು ಆಡ್ತಾ ಇದ್ದಾರೆ. ಫ್ರೆಂಡ್ಶಿಪ್ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಅವ್ರಿಗೆ ಏನು ಗೇಮ್ ಬರುತ್ತೋ ಅದನ್ನ ಆಡ್ತಾರೆ. ಅವ್ರಿಗೆ ಓಕೆ ಅನ್ಸಿದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮೂವ್ ಮಾಡ್ತಾರೆ. ಇಲ್ಲಾಂದ್ರೆ ಅದನ್ನ ಸ್ಟಾಪ್ ಮಾಡ್ತಾರೆ. ನಮ್ಮ ಪ್ರಕಾರ ಅವ್ರು ಕರೆಕ್ಟಾಗೇ ಇದ್ದಾರೆ. ಬರೀ ಬೇರೆಯವ್ರ ಥರ ಅವರು ವಿನಯ್ ಆಗಲಿ ಇನ್ನು ನಮ್ರತಾ ಆಗಲಿ ಅವರೆಲ್ಲ ಒಬ್ಬರ ಜೊತೆ ಒಬ್ಬರು ನಾಟಕ ಆಡ್ಕೊಂಡು ಒಬ್ಬರೊಬ್ಬರ ಜೊತೆ ಒಬ್ರು ಇದ್ಕೊಂಡು ವಿನ್ ಸೇಫ್ ಆಗೋಕೆ ನೋಡ್ತಾ ಇದ್ದಾರೆ. ಬಟ್ ಅವ್ರು ಹಾಗೆ ಆಡ್ತಾ ಇಲ್ವಲ್ಲ. ಡ್ರೋನ್ ಪ್ರತಾಪ್ ಮತ್ತೆ ಸಂಗೀತ ಅವರು ಇಬ್ಬರು 2 ವಾರ ಬಿಟ್ಟಿರ್ಲಿಲ್ಲ. ಈಗ ಡ್ರೋನ್ ಪ್ರತಾಪ್ ಸಂಗೀತ ದೂರ ಆಗಿ ಒಬ್ರಿಗೊಬ್ರು ಆರೋಪ ಹೊಡ್ತಾ ಇದ್ದಾರೆ. ಆರೋಪ ಸರ್ ಅವ್ರು ಎಲ್ಲರ ಹತ್ರನೂ ಮಾಡಿದಾರಲ್ವಾ. ಸಂಗೀತ ಅವ್ರು ವಿನಯ್ ಜೊತೆನೂ ಮಾಡಿದ್ದಾರೆ, ಮೈಕಲ್ ಜೊತೆನೂ ಮಾಡಿದ್ದಾರೆ, ನಮ್ರತನ್ ಜೊತೆನೂ ಮಾಡಿದ್ದಾರೆ. ಎಲ್ಲರ ಜೊತೆನೂ ಮಾಡ್ಕೊಂಡೇ ಬಂದಿದಾರಲ್ವಾ. ಇವ್ರ ಹತ್ರ ಅಂತ ಏನಿಲ್ಲ. ಇವ್ರಿಗೆ ಯಾವಾಗ ಇವ್ರದ್ದು ಹೇಳೋದನ್ನ ಅವ್ರು ಕೇಳೋದಿಲ್ವೋ ಅವಾಗ ಅವ್ರು ಮಾಡೇ ಮಾಡ್ತಾರೆ. ಅದು ನಮಗೆ ಹೊರಗಡೆಯಿಂದ ನೋಡ್ಬೇಕಾದ್ರೆ ಅವ್ರ ಜೊತೆ ಗಲಾಟೆ ಆಡ್ಕೊಂಡು ಬಟ್ ಚೆನ್ನಾಗೇ ಇರ್ತಾರಲ್ವಾ. ಹಾಗಾಗಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಬಗ್ಗೆ ಒಂಥರ ಪಾಪ ಅನ್ಸುತ್ತೆ ಸರ್. ಅಯ್ಯೋ ಅನ್ಸುತ್ತೆ ನೋಡಿದ್ರೆ ಬೇಜಾರಾಗುತ್ತೆ. ಮೊನ್ನೆ ಎಲ್ಲ ಒಂದು ನ್ಯೂಸ್ ಆಯ್ತು, ಅವರು ಸ್ವಾಮೀಜಿಗಳು ಬಂದೋದ್ರು ಅಂತ ಅಂದಾಗ. ಬಟ್ ಅದು ಅವ್ರಿಗೆ ಅದು ಸ್ವಲ್ಪ ತಲೆಗೆ ಹಾಕೊಂಡು ಅವರು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರು ಏನೋ. ಅದರಿಂದ ಸ್ವಾಮೀಜಿ ಅವರು ಹೇಳೋದು ಸರಿ ಅಂತೀರ? ಥರ ಸ್ವಾಮೀಜಿ ಇರ್ಬೋದು ಸರ್. ಯಾಕಂದ್ರೆ ಸ್ವಾಮೀಜಿಗಳು ಕೆಲವೊಂದು ಭವಿಷ್ಯ ಹೇಳಿರೋದೆಲ್ಲ ಅವ್ರದ್ದು ಅಲ್ಲಿರೋರ್ದೆಲ್ಲರೂ ಹೇಳಿದ್ರಲ್ವಾ. ವರ್ತೂರ್ ಸಂತೋಷ್ ಅವ್ರದ್ದಾಗಲಿ ಪ್ರತಿಯೊಬ್ಬರದ್ದು ಅದೆಲ್ಲ ಸರಿಯಾಗಿ ಇತ್ತು ಅಂದ್ರ ಮೇಲೆ ಇವ್ರದ್ದು ಇರಬಹುದು. ಅವ್ರು ಏನು ಹೇಳ್ತಾರೋ ಸ್ವಲ್ಪ ದಿನ ಇಷ್ಟೇ ವರ್ಷ 3 ವರ್ಷ ದೂರ ಇದ್ದೀವಿ ಅಂದ್ರಲ್ಲ, 2 ವರ್ಷ 3 ವರ್ಷ ಇರ್ಬೇಕಂತೀರಾ? ಬಿಟ್ಟು ಸ್ವಲ್ಪ ದಿನ ಇರಲೇಬೇಕಾಗತ್ತೆ ಸರ್. ಇವಾಗ ಎಷ್ಟೋ ಜನ ಈಗ ಬೇರೆ ಕಡೆ ಎಲ್ಲ ಹೋಗಿ ಇದ್ದಾರು ಇಲ್ವಾ. ಹಾಗೇನೆ ಸ್ವಲ್ಪ ವರ್ಷ ಒಳ್ಳೇದಾಗತ್ತೆ ಅಂದ್ರೆ ನಾವು ಒಂಚೂರು ದೂರ ಇರೋದೇ ಒಳ್ಳೇದಲ್ವಾ. ತಂದೆ ತಾಯಿ ಬಿಟ್ಟಿರುವಂಥದ್ದು ಅದಂತ ದೇವರು ಜ್ಯೋತಿಷ್ ಅಂತ ಅಲ್ಲ ಸರ್. ಇವಾಗ ಅವ್ರು ಒಂದು ಆಲ್ರೆಡಿ ಡ್ರೋನ್ ಪ್ರತಾಪ್ ಅವರು ಆಪಾದನೆ ಹೊತ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಮುಕ್ತಿ ಬರಬೇಕು ಅಂದ್ರೆ ಇನ್ನೂ ಒಂದು ವರ್ಷ, ಇಷ್ಟು ವರ್ಷ ಇದ್ದಿದ್ದಕ್ಕೆ ಈಗ ಒಂದು ಸ್ವಲ್ಪ ಒಳ್ಳೇದಂತ ನೋಡ್ತಾ ಇದ್ದಾರೆ ಅವ್ರು. ಅದರಿಂದನೇ ಬಿಗ್ ಬಾಸ್ ಹೋಗಿರ್ಬಹುದು. ಇನ್ನೂ ಒಂದು ಸ್ವಲ್ಪ ಅವ್ರು ಹೇಳಿದಾಗ ಕೇಳಿದ್ರೆ ನಾಳೆ ದಿವಸ ಇನ್ನೂ ಒಳ್ಳೇದಾಗಬಹುದು. ಈಗ ಹೋಗಿನೂ ಕೆಟ್ಟ ಹೆಸರು ತಗೊಳ್ಳೋದಕ್ಕಿಂತ ಅವ್ರು ಹೇಳ್ತಾ ಇರಲ್ಲ ಇದಾಗಿ ಧೂಪ ಹಾಕ್ತೇವೋ ಹೋಗಿ ಹೇಸಿಗೆ ಹಾಕ್ತೇವೆ ನೋಡಿ ಅಂತಾರಲ್ಲ. ಹೋಗಿ ಹೇಸಿಗೆ ಆಗೋದಕ್ಕಿಂತ ಅವ್ರು ದೂರ ಇದ್ದು ಧೂಪ ಆಗಿರೋದೇ ಒಳ್ಳೇದು. ಸ್ವಲ್ಪ ದಿನ ವಿನಯ್ ಅವರಿಗೆ ರಾಜಯೋಗ ಇದೆ ಅಂತ ಹೇಳಿದ್ರು. ವಿನ್ ಆಗ್ಬೋದು ಅಂತೀರಾ ಈ ಸಲ? ವಿನಯ್ ಅವರು ನಮ್ಮ ಪ್ರಕಾರ ಅವರು ಸ್ವಲ್ಪ ಒರಟಾಗಿ ನಡ್ಕೊಂತಾರೆ. ರಾಜಯೋಗ ಬೇರೆ ಇದ್ರಲ್ಲಿ ಇರ್ಬೋದು ಸರ್. ಅವ್ರು ಏನು ವಿಲನ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಮೋಸ್ಟ್ಲಿ ಅದ್ರಲ್ಲಿ ಸಿಗ್ಬೋದೋ ಏನೋ ಅಲ್ವಾ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತೀರಾ? ಈ ವಾರ ನನ್ನ ಪ್ರಕಾರ ಮೈಕಲ್ ಆಗ್ಬೋದು ಅನ್ಕೊಂತೀನಿ. ಮೈಕಲ್ ಅವರು? ಹೌದು. ವರ್ತೂರ್ ಸಂತೋಷ್ ಅವರು ಹೋಗ್ತಾರೆ ಅಂತ ಸುದ್ದಿ ಆಗ್ತಾ ಇದೆ. ವರ್ತೂರ್ ಸಂತೋಷ್ ಹೋಗೋದೇ ಖಂಡಿತ. ಯಾರನ್ನ ಒಬ್ರಿಗಲ್ವಾ ಟ್ರೋಫಿ ಕೊಡೋದು. ಮೈಕಲ್ ಸ್ವಲ್ಪ ಅವ್ರು ಅಲ್ಲಿ ನಡ್ಕೊಳ್ತಾರ ರೀತಿಗಳು ನೋಡಿದ್ರೆ ಅವ್ರಿಗೆ ಸ್ವಲ್ಪ ಓಟ್ ಕಡಿಮೆನೇ ಬೀಳ್ಬೋದು ಅಂತ ಅನಿಸ್ತದೆ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್ ಸರ್. ಅವರು ನಮ್ಮ ಎವರ್ ಗ್ರೀನ್ ಹೀರೋ. ಅವರು ಬಿಗ್ ಬಾಸ್ ನಡೆಸೋದ್ರಿಂದನೇ ಬಿಗ್ ಬಾಸ್ ಇಷ್ಟು ಮಟ್ಟಿಗೆ ಫೇಮಸ್ ಆಗಿದೆ ಅನ್ಕೊಂತೀನಿ. ನಿನ್ನೆ ಮೈಕಲ್ ಅವರಿಗೆ ಒಂದು ಸರಿಯಾಗಿ ಕ್ಲಾಸ್ ನಾನು ಸರಿ ಇಲ್ಲ. ಹೌದು. ಅಂದ್ರೆ ಮೈಕಲ್ ಹೋದ್ಸಲನೇ ಅವ್ರಿಗೆ ವಾರ್ನಿಂಗ್ ಮಾಡಿದ್ರು. ಸುದೀಪ್ ಅವ್ರು ವಾರ್ನಿಂಗ್ ಮಾಡಿದ್ರು. ಬಟ್ ಅದನ್ನು ಮೀರಿ ಮತ್ತೆ ಅವರು ಅಲ್ಲಿರೋ ರೂಲ್ಸ್ ನ ಬ್ರೇಕಪ್ ಮಾಡ್ತಾ ಇದ್ದಾರೆ. ಮಿಲಿಟರಿ ಶೋನ? ಹೌದೌದು. ಅವ್ರು ಹೇಗೆ ಮೊದಲಿದ್ದಾಗ ಇಲ್ಲ. ಮೈಕಲ್ ಅವರು ಮೊದಲು ಕನ್ನಡ ಕಲಿತು ಕನ್ನಡದಿಂದ ಇದ್ದಾಗ ಅವ್ರು ಇಷ್ಟು ವರ್ಷ ಸೇಫ್ ಆಗ್ತಾನೆ ಬರ್ತಾ ಇದ್ರು. ಬಟ್ ಇವಾಗ ಏನಾಗಿದೆ ಅವ್ರಿಗೆ ಮೋಸ್ಟ್ಲಿ ನಾನು ಅನ್ನೋ ಅಹಂ ಬಂದಿದೆಯೋ ಏನೋ. ಇನ್ನೇನು ಬಿಗ್ ಬಾಸ್ ಅನ್ನೋ ಥರ ಅವ್ರದೇ ಆದ ತಂಡದಲ್ಲಿ ಅವ್ರು ನಡ್ಕೊತಾ ಇದ್ದಾರೆ. ಅದನ್ನ ಎಷ್ಟು ಹೋದ್ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ, ಈ ಸಲನೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಜನ ಸಹಿಸಲ್ವಲ್ಲ ಸರ್. ಎಲಿಮಿನೇಟ್ ಆಗ್ಬೋದು. ಫೈನಲ್ ಟಾಪ್ 3 ಅಲ್ಲಿ ಯಾರು ಇರ್ಬೋದು ಅಂತ? ಫೈನಲ್ ಟಾಪ್ 3 ನನ್ನ ಪ್ರಕಾರ ಸಂಗೀತ, ವಿನಯ್ ಮತ್ತೆ ಕಾರ್ತಿಕ್ ಇರ್ಬೋದು ಅಂತ. ಡ್ರೋನ್ ಪ್ರತಾಪ್ ಕಷ್ಟ ಇದೆ ಸರ್ ಅವ್ರದ್ದು. ನಿನ್ನೆ ಟ್ವಿಟರ್ ಟ್ರೆಂಡಿಂಗ್ ಪ್ರಕಾರ ಇಂಡಿಯಾದಲ್ಲೇನೆ ಟಾಪ್ 8 ಅಲ್ಲಿ ಇದ್ದಾರೆ. ಟಾಪ್ 8 ಅಲ್ಲಿ ಇದ್ದಾರೆ. ಓಕೆ ಬರ್ಬೋದು ಅಂತೀರಾ ವಿನ್ನಿಂಗ್ ಅಲ್ಲಿ? ಬರ್ಬೋದು ಸರ್. ಅವ್ರಂದ್ರೆ ಇನ್ನ ಸ್ವಲ್ಪ ಅವ್ರ ಮನ್ಸಿಟ್ಟು ಆಟಗಳನ್ನ ಆಡಿದ್ರೆ ಬರ್ಬಹುದು ಸರ್. ಅವ್ರು ಇದೇ ತರ ಹೀಗೆ ಹಾಸ್ಪಿಟ್ಲಿಗೆ ಹೋಗೋದು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಅವ್ರು ಬಿಗ್ ಬಾಸ್ ಅಲ್ಲಿ ಆಟಗಳನ್ನ ಆಡ್ತಾ ಇಲ್ವಲ್ಲ. ಸ್ವಲ್ಪ ಯಾವಾಗಲೂ ಎಮೋಷನಲ್ ಸ್ಲೋ ಆಗಿ ಅಳ್ತಾ ಕೂತ್ಕೊಳ್ತಾರೆ. ಜನಕ್ಕೆ ಸಿಂಪತಿ ಮೇಲೆ ಓಟ್ ಬೀಳ್ತಾ ಇರ್ಬೋದು ಮೋಸ್ಟ್ಲಿ. ಸ್ವಲ್ಪ ಆಟಗಳನ್ನ ಆಡೋದ್ರಿಂದನಾದ್ರೂ ಅವ್ರು ವಿನ್ ಆಗೋ ಚಾನ್ಸ್. ನಾವು ಸ್ಟಾರ್ಟಿಂಗಲ್ಲಿ ಪ್ರತಾಪ್ ಆಗ್ಬೋದು ಅಂತಾನೆ ಅನ್ಕೊಂಡಿದ್ವಿ. ಈಗ ನೋಡ್ತಾ ಇದ್ದಾರೆ ಪ್ರತಾಪ್ ಯಾಕೋ ಒಂದ್ ಕಡೆ ಡೆಲ್ ಹೊಡಿತಾ ಬರ್ತಾ ಇದ್ದಾರೆ. ಗೇಮ್ಗಳಂತ ಬರ್ತಾ ಇಲ್ಲ. ಅವ್ರು ಬರೀ ಫ್ಯಾಮಿಲಿ ಎಮೋಷನಲ್ಸ್ಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ ನಿಮ್ಮ ಓಟು? ನಂದು ಸಂಗೀತಗೆ ಸರ್. ನಾನೊಂದು
ಹೆಣ್ಣುಡುಗಿಯಾಗಿ ನನ್ನ ಓಟು ನಾನು ಒಂದು ಹೆಣ್ಣುಡುಗಿಗೆ ಕೊಡೋದು. ಸಂಗೀತ ಅವ್ರು ಗೆಲ್ಲಬೇಕು ಅನ್ನೋದು. ಸಂಗೀತ ಅವರಿಗೆ ನೇರವಾಗಿ ಸಜೆಷನ್ ಏನು ಮಾಡ್ತೀರಿ ನಾ ಮುಂದೆ? ಏನು ಸರ್? ಸಂಗೀತ ಅವರಿಗೆ ನೇರವಾಗಿ ಸಜೆಷನ್. ಸಂಗೀತ ಅವರು ಈಗ ಆಟ ಆಡ್ತಿದ್ದೀರಲ್ಲ, ಚೆನ್ನಾಗಿ ಆಟ ಆಡ್ತಿದ್ದೀರಾ. ಇದೇ ಥರ ಆಟನ ಆಡೋ ಆಟ ತುಂಬ ಚೆನ್ನಾಗಿದೆ. ನೀವು ಯಾರೊಟ್ಟಿಗೂ ಅಲ್ಲಿ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೋಗಿಲ್ಲ, ನೀವು ಆಟ ಆಡೋದಕ್ಕಂತಲೇ ಹೋಗಿದ್ದೀರಾ. ಆಟ ಆಡ್ತಾ ಇದ್ದೀರಾ, ಹೀಗೆ ಆಟ ಆಡಿ ಗೆದ್ದು ಬನ್ನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ವಾಸಂತಿ.